ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಧನಾ ಸಮಾರಂಭದ ಬೆನ್ನಲ್ಲೇ ರಾಜಣ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರ ಬಳಿಕ ಪರಮೇಶ್ವರ್ ಸಿಎಂ ಆಗ್ಲಿ ಎನ್ನುವಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಇಳಿದ್ರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿದ್ದಾರೆ. ಇನ್ನು ಪರಮೇಶ್ವರ್ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಕೆಲಸವನ್ನ ಸುದೀರ್ಘವಾಗಿ ಮಾಡಿದ್ದಾರೆ. 2013ರಲ್ಲಿ ಅಕಸ್ಮಾತ್ ಏನಾದರೂ ಗೆದ್ದಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸಿಎಂ ಆಗ್ತಾ ಇದ್ರು. ಈಗ ಈ ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದಕ್ಕೆ ಇದೇನು ಸಿದ್ದರಾಮಯ್ಯನವರ ಮನೆ ಆಸ್ತಿನಾ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅಧಿಕಾರ ಯಾರ ಆಸ್ತಿಯಲ್ಲ, ಅದು ಜನರು ಕೊಡುವಂತಹ ಭಿಕ್ಷೆ. ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಜನರು ಕೊಡುವಂತಹ ಅವಕಾಶ. ಹೀಗಾಗಿ ಈ ಒಂದು ಸಾಧನಾ ಸಮಾರಂಭದ ಬಳಿಕ ಸಿಎಂ ಬದಲಾವಣೆ ವಿಚಾರ ನಡೆಯುತ್ತೆ ಅಂತ ಈ ಸಮಾರಂಭದ ಬೆನ್ನಲ್ಲೇ KN ರಾಜಣ್ಣ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಂದರೆ KN ರಾಜಣ್ಣ ಅಂತ ಅಂದರೆ ಯಾವಾಗಲೂ ಅವ್ರು ಕೊಡುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಅದರಲ್ಲಿ ಒಂದು ಗೂಢಾರ್ಥ ಇರುತ್ತೆ, ಹಾಗೆ ಒಂದು ಟ್ವಿಸ್ಟ್ ಇರುತ್ತೆ. ಈಗಲೂ ಕೂಡ ಅದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗಡೆ ಇಳಿದ್ರೆ ಬಳಿಕ ಪರಮೇಶ್ವರ್ ಸಿಎಂ ಆಗಲಿ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು KN ರಾಜಣ್ಣ ನೀಡಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆಗೆ ಮುಗೀತಾರೆ.